ಕೊಲೆ ಸುಲಿಗೆ ದರೋಡೆ ಮಾಡಿದವರಿಗೂ ಶಿಕ್ಷೆ, ಕಿರಾತಕರಿಗೂ ಶಿಕ್ಷೆ ನೀಡಿ ಜೈಲಿಗೆ ಹಾಕಿದ್ದುಂಟು. ಆದ್ರೆ ಆನೆ ಮಾಡಿದ್ದಾದ್ರೂ ಏನು, ಈ ಶಿಕ್ಷೆ ಯಾಕೆ? ಬಹಳ ಒಂದ್ ರೀತಿ ಅಪರೂಪದ ಪ್ರಕರಣ ಇದು. ಸಾಮಾನ್ಯವಾಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಹಾಗೆ ಆಗುತ್ತೆ, ಆದ್ರೆ ಅದು ಮನುಷ್ಯರಿಗೆ ಇಷ್ಟು ದಿನ ಅಪ್ಲೈ ಆಗ್ತಾ ಇತ್ತು. ಕಿರಾತಕರು ಕೊಲೆ ದರೋಡೆ ಸುಲಿಗೆ ಏನ್ ಮಾಡಿದ್ರು ಅವರಿಗೆ ಶಿಕ್ಷೆ ಆಗ್ತಾ ಇತ್ತು. ಆದ್ರೆ ಆನೆ ಮಾಡಿದ್ದಾದ್ರೂ ಏನು, ಆನೆಗೆ ಯಾಕೆ ಶಿಕ್ಷೆ? ಮಾವುತನನ್ನ ಕೊಂದಂತಹ ಆನೆಗೆ ಜೈಲು ಶಿಕ್ಷೆಯಾಗಿದೆ. ಸರಪಳಿ ಸಂಕೋಲೆಗಳಿಂದ ಬಂಧಿಸಲ್ಪಟ್ಟಿದೆ ಆನೆ. ಮಧ್ಯಪ್ರದೇಶದ ಪನ್ನಾ ಸಂರಕ್ಷಿತ ಅರಣ್ಯದಲ್ಲಿ ಘಟನೆ ನಡೆದಿದೆ. ಸೊ ಆನೆ ಮಾಡಿದ್ರು ತಪ್ಪೆ, ಮನುಷ್ಯ ಮಾಡಿದ್ರು ತಪ್ಪೆ. ಸೊ ಆನೆ ಮಾವುತನನ್ನ ಕೊಂದಿತ್ತು, ಹಾಗಾಗಿ ಈಗ ಆನೆಯನ್ನ ಬಂಧಿಸಲಾಗಿದೆ. ಮಾವುತನನ್ನ ಕೊಂದಂತಹ ಆನೆಗೆ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಮಧ್ಯಪ್ರದೇಶದಲ್ಲಿ ಮಾವುತನನ್ನ ಈ ಆನೆ ಕೊಂದಿತ್ತು, ಹಾಗಾಗಿ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಪನ್ನಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಆನೆಗೆ ಜೈಲು ಶಿಕ್ಷೆ ನೀಡಲಾಗಿದೆ. ಮಾವುತನನ್ನ ಕೊಂದು ಕಾಡಿನೊಳಗೆ ಆನೆ ಪರಾರಿಯಾಗಿತ್ತು, ಆದ್ರೆ ಅರಣ್ಯಾಧಿಕಾರಿಗಳು ಆನೆಯನ್ನ ಬಂಧಿಸಿ ತಂದಿದ್ದಾರೆ. ಆನೆಗೆ ಶಿಕ್ಷೆಯನ್ನ ಕೊಡಲಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿನೂತನ ಶಿಕ್ಷೆ ಜಾರಿಯಾಗಿದೆ. ಸಾಮಾನ್ಯವಾಗಿ ಈ ರೀತಿ ಆನೆ ದಾಳಿ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಮೃತಪಟ್ಟಿರ್ತಾರೆ. ಆದ್ರೆ ಮಾವುತರು ಅಂತಂದ್ರೆ ಆ ಆನೆಯನ್ನ ಪಳಗಿಸಿ ಆನೆ ಜೊತೆಯೇ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಆನೆ ಆ ಮಾವುತನನ್ನೇ ಕೊಂದು ಕಾಡಿನೊಳಗೆ ಪರಾರಿಯಾಗಿತ್ತು. ಸೊ ಹಾಗಾಗಿ ಆನೆಯನ್ನ ಎಳೆದು ತಂದು ಸರಪಳಿಯಲ್ಲಿ ಬಂಧಿಸಿಟ್ಟು ಆನೆಗೂ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. हाथी द्वारा जो घटना की गई थी जिसमें एक महावत की मृत्यु हुई थी, उसके बाद से हाथी जंगल में खुले में था और उसको पकड़ने के लिए हम लोगों ने योजनाबद्ध तरीके से कार्रवाई की और 2 दिन पहले हम लोगों ने उसको ट्रैंकुलाइज करके उसको पकड़ा है। और अभी वो हाथी हमारे द्वारा हाथी कैंप में ही रखा गया है। उसके मूवमेंट रिस्ट्रिक्ट किए गए हैं, उसको थोड़ा इस प्रकार से बांधा है कि वो ज़्यादा मूवमेंट ना कर पाए। उसका व्यवहार हम देखेंगे आगे के दिनों में कितना एग्रेशन रहता है, कैसे रहता है, उसी के बाद उसके आगे के भविष्य के संबंध में कोई भी निर्णय लिया जा सकेगा।